ಹಲೋ ಎಲ್ಲರಿಗೂ. ಲಾಸ್ಟ್ ಕೆಲವು ವೀಡಿಯೋಸ್ಗಳಿಂದ ನಾವು ತುಂಬ ಡಾಕರನ್ನು ಡೀಪಾಗಿ ಕಲಿತಿದ್ದೇವೆ. ಇವತ್ತು ಸ್ವಲ್ಪ ಸ್ಲೋ ಡೌನ್ ಮಾಡುವ ಮತ್ತು ಕಂಟೈನರ್ ಅಂತೇಳಿದರೆ ಆ್ಯಕ್ಚುಲಿ ಎಂತ ಅಂತೇಳಿ ನಾವು ನೋಡಲಿಕ್ಕೆ ಟ್ರೈ ಮಾಡುವ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ನಾನೊಂದು ಸಿಂಪಲ್ ಉಬುಂಟು ಇಮೇಜನ್ನು ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ತಗೊಳ್ತಿದ್ದೇನೆ. ಸೊ ದ್ಯಾಟ್ ನಿಮಗೆ ಅದು ಅರ್ಥ ಆಗಲಿ ಕಂಟೈನರ್ ಅಂದರೆ ಎಕ್ಸಾಕ್ಟ್ಲಿ ಅಂತ ಅಂತೇಳಿ. ಎಂತಂದರೆ ನೆಕ್ಸ್ಟ್ ನಾವು ಮರ್ನ್ ಸ್ಟ್ಯಾಕ್ ಮತ್ತು PHP ವರ್ಡ್ ಪ್ರೆಸ್ ಇಂಥದ್ದೆಲ್ಲ ವಿಷಯಗಳನ್ನು ಕಲಿಯುವಾಗ ಡಾಕರಲ್ಲಿ ಯಾವ ರೀತಿ ಮಾಡೋದು ಅಂತ ಆವಾಗ ನಮಗೆ ಈ ಪರ್ಟಿಕ್ಯುಲರ್ ಕಂಟೈನರ್ ಇದು ನಾಲೆಜ್ ಬೇಕಾಗ್ತದೆ. ಸೊ ಅದನ್ನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕಲಿಯೋಣ. ಸೊ ಈಗ ಫಸ್ಟ್ ಆಫ್ ಆಲ್ ನಾನು ಡಾಕರ್ ಇಮೇಜ್ LS ಅಂತೇಳಿ ಮಾಡ್ತೇನೆ. ಸೊ ದ್ಯಾಟ್ ನಮಗೆ ಗೊತ್ತಾಗಲಿ ಯಾವುದೆಲ್ಲ ಇಮೇಜ್ ಉಂಟು ಅಂತ. ಸೊ ಇದು ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ ಕಂಟೈನರ್ದು ಇಮೇಜ್. ಅದಾದ ನಂತರ ಇಲ್ಲಿ Nginx ಉಂಟು, ಉಬುಂಟು ಉಂಟು, ಹೆಲೋ ವರ್ಲ್ಡ್ ಉಂಟು. ಈ ಎಲ್ಲ ಇಮೇಜಸ್ಗಳು ಉಂಟಲ್ಲ, ಇದು ನಮ್ಮ ಕಂಟೈನರ್ ಇದು ಬ್ಲೂ ಪ್ರಿಂಟ್ ಅಂತೇಳಿದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದನ್ನು. ಎಕ್ಸಾಕ್ಟಾಗಿ ಅಂತ ಅಂತೇಳಿದರೆ ಈ ಪರ್ಟಿಕ್ಯುಲರ್ ಇಮೇಜ್ ಉಂಟಲ್ಲ, ಇದನ್ನು ಯೂಸ್ ಮಾಡಿಕೊಂಡು ಒಂದು ಕಂಟೈನರನ್ನು ಕ್ರಿಯೇಟ್ ಮಾಡ್ತೇವೆ ನಾವು. ಸೊ ಆದರೆ ಈಗ ಕಂಟೈನರ್ ಅಂತೇಳಿದರೆ ಎಕ್ಸಾಕ್ಟ್ಲಿ ಎಂತ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಬಂದಿರ್ಬೋದು, ಅಥವಾ ಕೆಲವರಿಗೆ ಅದು ಗೊತ್ತಾಗಿರ್ಬೋದು ಎಂತ ಅಂತೇಳಿದರೆ. ಕಂಟೈನರ್ ಅಂತೇಳಿದರೆ ಒಂದು ಸಣ್ಣದು ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಂತೇಳಿ ನೀವು ಅಂದ್ಕೊಳ್ಬೋದು. ಯಾವ ರೀತಿ ನಿಮ್ಮ ಈಗ ಕಂಪ್ಯೂಟರ್ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಉಂಟಲ್ಲ, ಅದರಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡ್ತೀರಿ, ಮೂವಿ ನೋಡ್ತೀರಿ, ಕೋಡ್ ಮಾಡ್ತೀರಿ. ಅದೇ ರೀತಿ ಈ ಪರ್ಟಿಕ್ಯುಲರ್ ಕಂಟೈನರ್ ಉಂಟಲ್ಲ, ಈಗ ಇಲ್ಲಿ Nginx ಅನ್ನು ಯೂಸ್ ಮಾಡಿ ನಾವು ಒಂದು ಕಂಟೈನರ್ ಕ್ರಿಯೇಟ್ ಮಾಡಿದರೆ ಈ ಪರ್ಟಿಕ್ಯುಲರ್ Nginx ಕಂಟೈನರಲ್ಲಿ ಒಂದು ಸಣ್ಣ ಆಪ್ರೇಟಿಂಗ್ ಸಿಸ್ಟಮ್ ಇರ್ತದೆ. ಓಕೆ, ಈ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ಮೂವಿ ನೋಡಲಿಕ್ಕೆ ಆಗೋದಿಲ್ಲ ಮತ್ತು ಎಂಥ ದೊಡ್ಡದು ಕೋಡಿಂಗ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಕಂಟೈನರ್ ಇದು ಮೇಯ್ನ್ ಗೋಲ್ ಎಂತ ಗೊತ್ತುಂಟಾ, ಅದು ಈ ಪರ್ಟಿಕ್ಯುಲರ್ Nginx ಅಂತೇಳಿರುವ ವೆಬ್ ಸರ್ವರನ್ನು ರನ್ ಮಾಡಲಿಕ್ಕೆ. ಸೊ ಈಗ ಉಬುಂಟು ಕಂಟೈನರ್ ಇದು ಗೋಲ್ ಅಂತ, ಈಗ ಉಬುಂಟು ಅಂತೇಳಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಉಂಟು, ಅದನ್ನೊಂದು ರನ್ ಮಾಡಲಿಕ್ಕೋಸ್ಕರ ಇರೋದು. ಓಕೆ, ಸೊ ಅದರಿಂದ ನಾವು ಆ ಪರ್ಟಿಕ್ಯುಲರ್ ಉಬುಂಟು ಕಂಟೈನರ್ ಇದು ಮೇ ಬಿ ಸ್ವಲ್ಪ ಕಮಾಂಡ್ಸ್ಗಳನ್ನು ಕಲಿಯೋದಿರಲಿ, ಅಥವಾ ಎಂಥಾದ್ರೂ ಒಂದು ಉಬುಂಟು ಅಲ್ಲಿ ನಾವು ಎಂಥಾದ್ರೂ ಒಂದು ಕೋಡ್ ಮಾಡಲಿಕ್ಕಿದ್ರೆ ಅದನ್ನು ಮಾಡೋದಿರಲಿ, ಅದನ್ನೆಲ್ಲ ನಾವು ಮಾಡಲಿಕ್ಕೆ ಆಗ್ತದೆ. ಈವನ್ ಇದು ಹೆಲೋ ವರ್ಲ್ಡ್ ಕಂಟೈನರ್ ಉಂಟಲ್ಲ, ಇದು ಸಹ ಅದೇ ರೀತಿ. ಇದರಲ್ಲಿ ಒಂದು ಜಸ್ಟ್ ಒಂದು ಸ್ಕ್ರಿಪ್ಟ್ ಉಂಟು. ಆ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಎಂತ ಪ್ರಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೆಲೋ ವರ್ಲ್ಡ್ ಅಂತೇಳಿ ನಾವು ರನ್ ಮಾಡಿದ್ದೇವಲ್ಲ, ಆವಾಗ ಒಂದು ಪ್ಯಾರಾಗ್ರಾಫ್ ಟೈಪ್ ಒಂದು ಬಂದಿತ್ತಲ್ಲ, ಸೇಯಿಂಗ್ ಲೈಕ್ ಡಾಕರ್ ಈಸ್ ವರ್ಕಿಂಗ್ ಫೈನ್ ಅಂತೇಳಿ. ಸೊ ಆ ಪರ್ಟಿಕ್ಯುಲರ್ ಆಪ್ರೇಟಿಂಗ್ ಸಿಸ್ಟಮನ್ನು ಅದು ಪ್ರಿಂಟ್ ಮಾಡ್ತದೆ. ಓಕೆ, ಸೊ ಅದರಿಂದಾಗಿ ಇದು ಲೈಟ್ ವೆಯ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತೇಳಿ ನಾವು ಅಂದ್ಕೊಳ್ಬೋದು. ನೆಕ್ಸ್ಟ್ ಈಗ ಈ ಪರ್ಟಿಕ್ಯುಲರ್ ಉಬುಂಟು ಕಂಟೈನರನ್ನು ಕ್ರಿಯೇಟ್ ಮಾಡೋಣ ನಾವು. ಈಗ ನಾನಿಲ್ಲಿ ಬಂದು ಡಾಕರ್ ಕಂಟೈನರ್ ರನ್ -IT ಅಂದರೆ ಇಂಟ್ರಾಕ್ಟಿವ್ -D ಹಾಕಿದರೆ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತದೆ. ಉಬುಂಟು ಅಂತೇಳಿ ಹಾಕಿಬಿಡ್ತಾನೆ. ಸೊ ಇಷ್ಟು ಹಾಕಿದ ತಕ್ಷಣ ನಮಗೆ ಅಲ್ಲಿ ಉಬುಂಟು ಇದು ಕಂಟೈನರ್ ಒಳಗಡೆ ಹೋಗಿದ್ದೆವು ನಾವು. ಸೊ ಇದು ಉಬುಂಟುದು ಒಳಗಡೆ ಹೋಗಿದ್ದು ಅಂತೇಳಿದ್ರೆ ಅರ್ಥ ಅಂತ, ಈಗ ನಮ್ಮ ಟರ್ಮಿನಲ್ ಉಂಟಲ್ಲ, ಇದರಲ್ಲಿ ಉಬುಂಟು ಆಪ್ರೇಟಿಂಗ್ ಸಿಸ್ಟಮ್ ಉಂಟಲ್ಲ ರನ್ ಆಗ್ತಾ ಉಂಟು. ಇದು ನೋಡಬೇಕಿದ್ರೆ ನಾವಿಲ್ಲಿ ಬಂದು UNAME -A ಅಂತೇಳಿ ಹಾಕಿದರೆ ಇದು ಸ್ವಲ್ಪ ಡೀಟೇಲ್ಗಳು ತೋರಿಸ್ತದೆ. ಈಗ ನಾನು ಮ್ಯಾಕಲ್ಲಿರೋದು, ನೀವು ವಿಂಡೋಸಲ್ಲಿ ಇರ್ಬೋದು. ಸೊ ಎನಿವೇಸ್ ಇಲ್ಲಿ ಲಿನಕ್ಸ್ ಅಂತೇಳಿ ಬರ್ತಾ ಉಂಟು. ಈವನ್ ನಾವು ಬೇರೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಇದ್ದರೆ ಇದೆಂತಕ್ಕೆ ಬರೋದು ಅಂತೇಳಿದರೆ, ನಾವು ಆ್ಯಕ್ಚುಲಿ ಈಗ ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಒಳಗಡೆ ಇದ್ದೇವೆ, ಅಂದರೆ ಉಬುಂಟು ಆಪ್ರೇಟಿಂಗ್ ಸಿಸ್ಟಮ್ ಒಳಗಡೆ ಇದ್ದೇವೆ. ಸೇಮ್ ವೇ ನೀವು Nginx ಕಂಟೈನರ್ಸ್ ನೋಡಿರ್ಬೋದು. ನಾವು ಈ ರೀತಿ ಕಂಟೈನರ್ ಒಳಗಡೆ ಹೋಗಿ ನಾವು LS ಅಂತೇಳಿ ಮಾಡಿ ನಾವು ಅದು ಆ ಪರ್ಟಿಕ್ಯುಲರ್ Nginx ಇದು ಡೈರೆಕ್ಟ್ರಿಗೆ ಹೋಗಿ ನಾವು HTML ಫೈಲನ್ನು ಹೋಸ್ಟ್ ಮಾಡಿದ್ದೇವಲ್ಲ, ಸೇಮ್ ಇದರಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ ನಮಗೆ. ಬಟ್ ಈಗ ನಾನು ಎಂತ ಮಾಡ್ತೇನೆ ಅಂತೇಳಿದರೆ, ಕೆಲವು ಕಮಾಂಡ್ಸ್ಗಳನ್ನು ರನ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ಲಿನಕ್ಸಲ್ಲಿ ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಸೊ ಈಗ APT ಅಪ್ಡೇಟ್ ಅಂತೇಳಿ ನಾನು ಕೊಟ್ಟರೆ ಅದೆಂತ ಮಾಡ್ತದೆ ಅಂದರೆ ಲಿನಕ್ಸ್ ಇದು ಪ್ಯಾಕೇಜಸ್ಗಳನ್ನು ಅಪ್ಡೇಟ್ ಮಾಡ್ತದೆ. ಸೊ ಯೂಶ್ವಲಿ ನಾವೀಗ ಎಂಥಾದ್ರೂ ಒಂದು ಡಾಕರ್ ಇದು ಕಂಟೈನರನ್ನು ಕ್ರಿಯೇಟ್ ಮಾಡೋದಾದರೆ ಅಪ್ ಟು ಡೇಟ್ ಆಗಿರ್ತದೆ. ಬಟ್ ಜಸ್ಟ್ ಇನ್ ಕೇಸ್ ನಿಮಗೆ ಎಂಥಾರು ಅಪ್ಗ್ರೇಡ್ ಮಾಡಬೇಕಿದ್ರೆ ಉಂಟಲ್ಲ, ಕೆಲವು ಪ್ಯಾಕೇಜಸ್ಗಳೆಲ್ಲ ಸಿಗೋದಿಲ್ಲ, ಆವಾಗ ನಾವು ಈ ಪರ್ಟಿಕ್ಯುಲರ್ APT ಅಪ್ಡೇಟ್ ಅಂತೇಳಿ ಕಮಾಂಡನ್ನು ರನ್ ಮಾಡಬೇಕು. ಓಕೆ, ಆವಾಗ ಕೆಲವು ಸರಿ ಇಲ್ಲಿ ಬರ್ತದೆ APT ಟು ಪ್ಯಾಕೇಜಸ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಅಂತೇಳಿ. ಸೊ ಅದನ್ನು ಇನ್ಸ್ಟಾಲ್ ಮಾಡಬೇಕಿದ್ರೆ APT ಅಪ್ಗ್ರೇಡ್ ಅಂತೇಳಿ ನಾನು ಕೊಟ್ಟರೆ ಈ ಪರ್ಟಿಕ್ಯುಲರ್ ನಾನು ಎಂಟರ್ ಅಂತೇಳಿ ಪುನಃ ಕೊಡಬೇಕು. ಆವಾಗ ಈ ಪರ್ಟಿಕ್ಯುಲರ್ ಇಮೇಜ್ ಅಪ್ಡೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ನಾನು Ctrl+L ಅಂತೇಳಿ ಒತ್ತುತ್ತಿದ್ದೇನೆ ಪುನಃ. ಸೊ ದ್ಯಾಟ್ ನಿಮಗೆ ಕಮಾಂಡ್ ಲೈನ್ ಕ್ಲಿಯರ್ ಆಗಲಿ ಮತ್ತು ನಿಮಗೆ ಡೈರೆಕ್ಟ್ಲಿ ಗೊತ್ತಾಗಲಿ ಯಾವ ಕಮಾಂಡ್ ರನ್ ಮಾಡ್ತಿದ್ದೇನೆ ಅಂತ. ನೆಕ್ಸ್ಟ್ ಬೇರೆ ಎಂಥ ಕಮಾಂಡ್ ಅಂತೇಳಿದರೆ, ಒಂದು htop ಅಂತೇಳಿ ಒಂದು ಪ್ರೋಗ್ರಾಮ್ ಉಂಟು. ಆ ಪರ್ಟಿಕ್ಯುಲರ್ ಪ್ರೋಗ್ರಾಮನ್ನು ನಾನು ರನ್ ಮಾಡಲಿಕ್ಕಿದ್ರೆ ಹೀಗೆ htop ಅಂತೇಳಿ ಕೊಟ್ಟರೆ ರನ್ ಆಗ್ತದೆ ಅದು. ಬಟ್ ಈಗ ಎಂತ ಅಂತೇಳಿದರೆ, ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಉಂಟಲ್ಲ ನಮ್ಮ ಉಬುಂಟು ಕಂಟೈನರ್ ಒಳಗಡೆ ಇನ್ಸ್ಟಾಲ್ ಆಗಿರಲ್ಲ. ಇದನ್ನು ಇನ್ಸ್ಟಾಲ್ ಮಾಡಬೇಕಿದ್ರೆ ನಾನು APT
ಇನ್ಸ್ಟಾಲ್ ಹೆಚ್ ಟಾಪ್ ಅಂತೇಳಿ ಈ ರೀತಿ ಕೊಟ್ಟರೆ ಆವಾಗ ಅದು ಕೇಳ್ತದೆ ಇನ್ಸ್ಟಾಲ್ ಮಾಡಿ ಬಿಡೋದಾ ಅಂತೇಳಿ. ಸೊ ಅಲ್ಲಿ ಈಗೊಂದು ಕೇಳ್ತಾ ಉಂಟದು ಡು ಯು ವಾಂಟ್ ಟು ಕಂಟಿನ್ಯೂ ಅಂತೇಳಿ. ನಾನು ಎಂಟರ್ ಒತ್ತಿದ್ರೆ ಅದು ಎಸ್ ಅಂತೇಳಿ ಆಗ್ತದೆ, ವೈ ಅಂತೇಳಿ ಒತ್ತಿದ್ರು ಸಹ ಎಸ್ ಅಂತ ಆಗ್ತದೆ. ಬಟ್ ಯೂಶ್ವಲಿ ನಾವು ಡಾಕರ್ ಫೈಲಲ್ಲೆಲ್ಲ ಕ್ರಿಯೇಟ್ ಮಾಡುವಾಗ ನಮಗೆ ಎಂಟರ್ ಒತ್ತುವ ಆಪ್ಷನ್ ಇರೋದಿಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ನಾವೆಂತ ಮಾಡ್ಬೋದು ಅಂದರೆ, ಈಗ ಕಂಟ್ರೋಲ್ ಸಿ ಅಂತೇಳಿ ಕೊಟ್ಟು ಈ ಪರ್ಟಿಕ್ಯುಲರ್ ಕಮಾಂಡನ್ನು ಕ್ಯಾನ್ಸಲ್ ಮಾಡ್ತಿದ್ದೇನೆ ನಾನು. ನೆಕ್ಸ್ಟ್ ಇಲ್ಲಿ ಬಂದು APT ಇನ್ಸ್ಟಾಲ್ ಹೆಚ್ ಟಾಪ್ ಅಂತೇಳಿ ಸೇಮ್ ಕಮಾಂಡನ್ನು ಹಾಕ್ತೇನೆ. ಬಟ್ ಇಲ್ಲಿ ಬಂದು -y ಅಂತೇಳಿ ಹಾಕಿ ಬಿಡ್ತೇನೆ. ಅಂದರೆ ಎಸ್ ಅನ್ನು ಡೈರೆಕ್ಟಾಗಿ ಅದು ಪಾಸ್ ಮಾಡಿ ಬಿಡ್ತದೆ. ಓಕೆ, ಸೊ ಈಗ ನಾನು ಇಲ್ಲಿ ಕೊಟ್ಟರೆ ಅದು ನಮಗೆ ಪುನಃ ಕೇಳ್ತಿಲ್ಲ ಅದು ಇನ್ಸ್ಟಾಲ್ ಮಾಡಬೇಕಾ ಇಲ್ವಾ ಅಂತೇಳಿ. ಸೊ ಒಂದು ಸರಿ ಇದು ಇನ್ಸ್ಟಾಲ್ ಆದ ನಂತರ ನಾನು ಹೆಚ್ ಟಾಪ್ ಅಂತೇಳಿ ಈ ರೀತಿ ಕೊಟ್ಟರೆ ನಮಗೆ ಈ ಪರ್ಟಿಕ್ಯುಲರ್ ಹೆಚ್ ಟಾಪ್ ಪ್ರೋಗ್ರಾಮ್ ರನ್ ಆಗ್ತದೆ. ಯೂಶ್ವಲಿ ನಾವು ಲಿನಕ್ಸಲ್ಲೆಲ್ಲ ಯೂಸ್ ಮಾಡುವಾಗ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನಮಗೆ ರ್ಯಾಮ್ ಎಷ್ಟು ಉಂಟು, ಎಂತೆಲ್ಲ ರನ್ ಆಗ್ತಾ ಉಂಟು ಪ್ರಾಸೆಸ್, ಇದೆಲ್ಲ ನಮ್ಗೆ ಗೊತ್ತಾಗ್ತದೆ. ಬಟ್ ಈಗ ಅಷ್ಟು ಕ್ಲಿಯರ್ ಆಗಿದ್ರಲ್ಲಿ ಕಾಣೋದಿಲ್ಲ, ಎಂತಕ್ಕಂದರೆ ಇದು ಎಂಟೈರ್ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ, ಇದೊಂದು ಲೈಕ್ ಮಿನಿ ಆಪ್ರೇಟಿಂಗ್ ಸಿಸ್ಟಮ್ ಅಂತೇಳಿ ನಾವು ಅಂದ್ಕೊಳ್ಬೋದು. ನೆಕ್ಸ್ಟ್ ಕ್ಯೂ ಅಂತೇಳಿ ಕೊಟ್ಟರೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಕ್ಲೋಸ್ ಆಗ್ತದೆ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಲಿನಕ್ಸ್ ಇದು ನಾರ್ಮಲ್ ಕಮಾಂಡ್ಸ್ಗಳೆಲ್ಲ ಉಂಟು. LS ಅಂತೇಳಿ ಮಾಡಿದರೆ ಅದು ಲಿಸ್ಟ್ ಡೈರೆಕ್ಟ್ರಿ ಮಾಡ್ತದೆ. ಈಗ ನಮಗೆ ಹೋಮ್ ಫೋಲ್ಡರ್ ಒಳಗಡೆ ಇಲ್ಲಿ ಒಂದು ಹೋಮ್ ಫೋಲ್ಡರ್ ಅಂತೇಳಿ ಕಾಣ್ತಾ ಉಂಟಲ್ಲ ನಿಮಗೆ, ಇದರೊಳಗಡೆ ಹೋಗಬೇಕಿದ್ರೆ ನಾನು CD ಹೋಮ್ ಅಂತೇಳಿ ಕೊಟ್ಟರೆ ನಮಗೆ ಚೇಂಜ್ ಡೈರೆಕ್ಟ್ರಿ ಆಗ್ತದೆ. ಓಕೆ, CD ಅಂತೇಳಿದರೆ ಚೇಂಜ್ ಡೈರೆಕ್ಟ್ರಿ ಟು ಹೋಮ್ ಅಂತೇಳಿ ಕೊಟ್ಟರೆ ನಾವು ಈ ಪರ್ಟಿಕ್ಯುಲರ್ ಹೋಮ್ ಫೋಲ್ಡರ್ ಒಳಗಡೆ ಹೋಗ್ತೇವೆ. ನಾವೀಗ ನಮ್ಮ ವಿಂಡೋಸ್ ಎಕ್ಸ್ಪ್ಲೋರರಲ್ಲಿ ಡಬಲ್ ಕ್ಲಿಕ್ ಕೊಟ್ಟು ಓಪನ್ ಮಾಡ್ತೇವಲ್ಲ, ಸೇಮ್ ವೇ ಇದು ಸಹ CD ಹೋಮ್ ಅಂತೇಳಿ ಕೊಟ್ಟರೆ ನಾವು ಡಬಲ್ ಕ್ಲಿಕ್ ಕೊಟ್ಟಾಗ ಆಗ್ತದೆ ಹೋಮ್ ಫೋಲ್ಡರಿಗೆ. ಸೊ ಇಷ್ಟು ಕೊಟ್ಟ ತಕ್ಷಣ ಅಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಹೋಮ್ ಅಂತೇಳಿ ಬಂತು. ಈಗ ಪುನಃ ಇಲ್ಲಿ LS ಅಂತೇಳಿ ಮಾಡಿದರೆ ಉಬುಂಟು ಅಂತೇಳಿ ಫೋಲ್ಡರ್ ಉಂಟು, ಇದರೊಳಗಡೆ ಸಹ ಹೋಗ್ಬೋದು ನಾವು. CD ಉಬುಂಟು ಅಂತೇಳಿ ಕೊಡ್ತಿದ್ದೇನೆ. ಆವಾಗ ನಾವು ಉಬುಂಟು ಫೋಲ್ಡರ್ ಒಳಗಡೆ ಹೋಗಿ ನಾವು LS ಕೊಟ್ಟರೆ ಇಲ್ಲಿ ಅಂತ ಇಲ್ಲ. ಓಕೆ, ಸೊ ಈಗ ಪುನಃ ಒಂದು ಸರಿ ಕ್ಲಿಯರ್ ಮಾಡ್ತೇನೆ, ಕಂಟ್ರೋಲ್ L ಅಂತೇಳಿ ಕೊಟ್ಟು. ನೆಕ್ಸ್ಟ್ ನಾವೀಗ ಇಲ್ಲಿ ಬಂದು mkdir ಅಂತೇಳಿ ಕೊಟ್ಟು ನಾನೊಂದು ಡೈರೆಕ್ಟ್ರಿದು ನೇಮ್ ಕೊಡ್ತೇನೆ. ಸೊ www ಅಂತೇಳಿ ನಾನು ನೇಮ್ ಕೊಟ್ಟು ಬಿಡ್ತೇನೆ. ಸೊ mkdir ಅಂತೇಳಿದರೆ ಮೇಕ್ ಡೈರೆಕ್ಟ್ರಿ ಅಂತೇಳಿ ಒಂದು ಹೊಸ ಫೋಲ್ಡರ್ ಉಂಟಲ್ಲ, ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡಲಿಕ್ಕೆ ಇರೋದು. ಸೊ ಇದು ಕ್ರಿಯೇಟ್ ಆಗಿದೆ ಇಲ್ವಾ ಅಂತೇಳಿ ನೋಡಲಿಕ್ಕೆ LS ಅಂತೇಳಿ ಕೊಟ್ಟರೆ ನಮ್ಮದು ಡೈರೆಕ್ಟ್ರಿ ಕ್ರಿಯೇಟ್ ಆಗಿದೆ ಇಲ್ವಾ ಅಂತೇಳಿ ಗೊತ್ತಾಗ್ತದೆ. ಸೊ ಕ್ರಿಯೇಟ್ ಆದರೆ ನಿಮ್ಗೆ ಇದರೊಳಗಡೆ ಹೋಗ್ಲಿಕ್ಕೆ ಗೊತ್ತುಂಟು. ಸೊ CD www ಅಂತೇಳಿ ಕೊಟ್ಟರೆ ನಾವು ಈ ಪರ್ಟಿಕ್ಯುಲರ್ ಡೈರೆಕ್ಟ್ರಿ ಒಳಗಡೆ ಹೋದೆವು. ನೆಕ್ಸ್ಟ್ ಇನ್ನೆಂತ ಅಂತೇಳಿದ್ರೆ ಒಂದು ಫೈಲ್ ಕ್ರಿಯೇಟ್ ಮಾಡಲಿಕ್ಕೆ ನೋಡುವ, index.html ಅಂತೇಳಿ ಒಂದು ಬೇಸಿಕ್ ಫೈಲ್ ಯಾವುದು ಸಹ ಕ್ರಿಯೇಟ್ ಮಾಡ್ಬೋದು. ಹಾಗೆಂತೆಲ್ಲ ಅಂದರೆ index.html ಕ್ರಿಯೇಟ್ ಮಾಡಬೇಕು ಅಂತೇಳಿ C++, ಜಾವಾ ಯಾವುದೇ ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು ನೀವು. ಸೊ ಈಗ ಇಲ್ಲಿ ನಾನು index.html ಅಂತೇಳಿ ಈ ರೀತಿ ಕೊಡ್ತಿದ್ದಾರೆ. ಬಟ್ ಸೇಮ್ ಪ್ರಾಬ್ಲಮ್ ಬರ್ತಾ ಉಂಟು, ನ್ಯಾನೋ ಇನ್ಸ್ಟಾಲ್ ಆಗಿಲ್ಲ. ಅದು ಇನ್ಸ್ಟಾಲ್ ಮಾಡಬೇಕಿದ್ರೆ APT ಇನ್ಸ್ಟಾಲ್ ನ್ಯಾನೋ ಅಂತೇಳಿ. ಈಗ ಯೂಶ್ವಲಿ ಎಂತ ಆಗ್ತದೆ ಅಂತೇಳಿದರೆ, ನಾವು ಈಗ ಯಾವುದಾದ್ರು ಒಂದು ಉಬುಂಟು ಆಪ್ರೇಟಿಂಗ್ ಸಿಸ್ಟಮನ್ನು ನಾವು ಡೌನ್ಲೋಡ್ ಮಾಡಿ ವರ್ಚುವಲ್ ಮೆಷಿನ್ ಎಂತಾದ್ರು ಯೂಸ್ ಮಾಡಿಕೊಂಡು ಆ್ಯಕ್ಸೆಸ್ ಮಾಡೋದಾದರೆ ನಮಗೆ ಡೈರೆಕ್ಟ್ ನ್ಯಾನೋ ಇನ್ಸ್ಟಾಲ್ ಆಗಿರ್ತದೆ, ಹೆಚ್ ಟಾಪ್ ಸಹ ಇನ್ಸ್ಟಾಲ್ ಆಗಿರ್ತದೆ, ಎಲ್ಲ ಇನ್ಸ್ಟಾಲ್ ಆಗಿರ್ತದೆ. ಬಟ್ ಇದರಲ್ಲಿ ಅದು ಇನ್ಸ್ಟಾಲ್ ಆಗಿರೋದಿಲ್ಲ. ಎಂತಕ್ಕಂದರೆ ಇದು ಆಪ್ರೇಟಿಂಗ್ ಸಿಸ್ಟಮ್ ಉಂಟಲ್ಲ, ತುಂಬ ಮಿನಿ ಆಪ್ರೇಟಿಂಗ್ ಸಿಸ್ಟಮ್. ಸೊ ದ್ಯಾಟ್ ನಮಗೆ ಎಂತ ಬೇಕಿದ್ರೊಳಗಡೆ ಅದನ್ನು ಮಾತ್ರ ನಮಗೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಅದೇ ಆ್ಯಕ್ಚುಲಿ ಎಫಿಷಿಯಂಟ್ ಅಲ್ಲ. ಎಂಟರ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ 2GB 3GB 4GB ಎಲ್ಲ ಇರ್ತದೆ. ಬಟ್ ಇದು ಅಷ್ಟು GB ಇಲ್ಲ, ಇದೊಂದು ಮೇ ಬಿ 500 MB ಅದಕ್ಕಿಂತ ಕಡಿಮೆ ಇರ್ತದೆ. ಈವನ್ ಕೆಲವು ಇಮೇಜಸ್ಗೆಲ್ಲ 4 MB 5 MB ಎಲ್ಲ ಇರ್ತದೆ. ಇದು ತುಂಬ ಯೂಸ್ಫುಲ್. ಎಂತಕ್ಕಂದರೆ ನಮ್ಮ ಹತ್ರ ಒಂದು Node.js ಪ್ರಾಜೆಕ್ಟ್ ಉಂಟು. ಆವಾಗ ಈ ಪರ್ಟಿಕ್ಯುಲರ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ Node.js ಮತ್ತು ಅದಕ್ಕೆ ಎಂತೆಲ್ಲ ಬೇಕು ಆ ಪರ್ಟಿಕ್ಯುಲರ್ ಡಿಪೆಂಡೆನ್ಸೀಸ್ಗಳು ಮಾತ್ರ ಇನ್ಸ್ಟಾಲ್ ಆಗಿರ್ತದೆ. ಓಕೆ, ಸೊ ಅದರಿಂದಾಗಿ ಇದೊಂದು ಒಳ್ಳೆಯ ವಿಷಯ. ಕಂಟೈನರ್ ಅಂತೇಳಿದರೆ ನಮಗೆ ಎಂತ ಬೇಕೋ ಅದನ್ನು ಮಾತ್ರ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ನಾನು APT ಇನ್ಸ್ಟಾಲ್ ನ್ಯಾನೋ ಅಂತೇಳಿ ಕೊಟ್ಟೆ. ಇಲ್ಲಿ ನಾನು index.html ಅಂತೇಳಿ ಕೊಟ್ಟರೆ ನಮಗೆ ನ್ಯಾನೋ ಎಡಿಟರ್ ಓಪನ್ ಆಗ್ತದೆ. ಇಲ್ಲಿ ಒಂದು ಸಣ್ಣ HTML ಕೋಡನ್ನು ಬರೆದು ಬಿಡೋಣ. ಸೊ HTML ಅಂತೇಳಿ ಹಾಕಿ HTML ಅನ್ನು ಕ್ಲೋಸ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ಇದರೊಳಗಡೆ ಒಂದು ಹೆಡ್ ಟ್ಯಾಗ್ ಹಾಕಿ ಬಿಡ್ತೇನೆ. ಇಲ್ಲಿ ಸಹ ಹೆಡ್ ಟ್ಯಾಗನ್ನು ಕ್ಲೋಸ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ಇಲ್ಲೊಂದು ಟೈಟಲ್ ಕೊಡ್ತೇನೆ. ಸೊ ಇಲ್ಲಿ ಸಹ ಒಂದು ಟೈಟಲ್ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಬಂದು ಉಬುಂಟು ಅಂತೇಳಿ ಹಾಕಿಬಿಡ್ತೇನೆ ಇದರೊಳಗಡೆ. ನೆಕ್ಸ್ಟ್ ಒಂದು ಬಾಡಿ ಹಾಕಿಕೊಂಡು ಇಲ್ಲಿ ಸಹ /body ಅಂತೇಳಿ ಹಾಕಿ ಇಲ್ಲೊಂದು H1 ಹಾಕಿಬಿಡ್ತೇನೆ. ಸೊ ನಾರ್ಮಲ್ HTML ನಿಮ್ಗೆ ಎಂತ ಬೇಕೋ ಅದನ್ನು ಬರಿಬೋದು. HTML ಬರಿಬೇಕಂತೇಳಿ ಇಲ್ಲ, ನಾವು ವೆಬ್ ಡೆವಲಪರ್ಸು. ಸೊ ಅದರಿಂದ ನಾವು HTML ಹೆಚ್ಚು ಪ್ರೆಫರ್ ಮಾಡ್ತೇವೆ. ಬಟ್ ನಿಮಗೆ ಯಾವ ಪ್ರೋಗ್ರಾಮ್ ಬೇಕು ಅದನ್ನು ನೀವು ಬರೆದ್ರಾಯಿತು. ಸೊ ಕಂಟ್ರೋಲ್ X ಅಂತೇಳಿ ಕೊಡ್ತೇನೆ, ಸೊ ದ್ಯಾಟ್ ಇದನ್ನು ಸೇವ್ ಮಾಡಲಿಕ್ಕಾಗಲಿ.
ವೈ ಅಂತೇಳಿ ಕೊಟ್ಟರೆ ಅದು ಫೈಲ್ ನೇಮ್ ಕೇಳ್ತದೆ, ಎಲ್ಲಿ ಸೇವ್ ಮಾಡಬೇಕು ಅಂತೇಳಿ. ಎಂಟರ್ ಕೊಟ್ಟ ತಕ್ಷಣ ಫೈಲ್ ಸೇವ್ ಆಗ್ತದೆ. ಸೊ ಈಗ ಈ ಪರ್ಟಿಕ್ಯುಲರ್ ಫೈಲನ್ನು ನೋಡಬೇಕಿದ್ರೆ ಉಂಟಾ ಇಲ್ವಾ ಅಂತೇಳಿ ನೋಡಬೇಕಿದ್ರೆ LS ಅಂತೇಳಿ ಕೊಟ್ಟರೆ ಈ ಪರ್ಟಿಕ್ಯುಲರ್ ಫೈಲ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಫೈಲನ್ನು ನಮಗೆ ರೀಡ್ ಮಾಡಬೇಕಿದ್ರೆ, ಅಂದರೆ ಎಂತ ಉಂಟು ಅಂತೇಳಿ ನೋಡಬೇಕಿದ್ರೆ, ಈಗ ಡಬಲ್ ಕ್ಲಿಕ್ ಕೊಟ್ಟು ನೋಟ್ ಪ್ಯಾಡಲ್ಲಿ ಓಪನ್ ಮಾಡ್ತೀರಲ್ಲ, ಅದು ಮಾಡಬೇಕಿದ್ರೆ ಇಲ್ಲಿ ಕ್ಯಾಟ್ index.html ಅಂತೇಳಿ ಬರೆದು ಎಂಟರ್ ಕೊಟ್ಟರೆ ಇಮಿಡಿಯೇಟ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಅದು ತೋರಿಸ್ತದೆ ಆ ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ಎಂತ ಉಂಟು ಅಂತೇಳಿ. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಫೋಲ್ಡರನ್ನು ನಾವು ಬೇರೆ ಕಡೆ ಮೂವ್ ಮಾಡುವ ಅಂತೇಳಿ ಅಂದ್ಕೊಳ್ಳುವ. ಸೊ ಈಗ ಎಟ್ ದ ಮೂಮೆಂಟ್ ಯಾವ ಡೈರೆಕ್ಟ್ರಿಯಲ್ಲಿ ಇದ್ದೇವೆ ಅಂತೇಳಿ ನೋಡಬೇಕಿದ್ರೆ PWD ಅಂತೇಳಿ ಕೊಟ್ಟರೆ ನಮಗೆ ಈಗ ಕಂಪ್ಲೀಟ್ ಡೈರೆಕ್ಟ್ರಿ ಪಾತ್ ತೋರಿಸ್ತಾ ಉಂಟು. ಸೊ ಈಗ home/ubuntu/www ಅಂತೇಳಿ ತೋರಿಸ್ತಾ ಉಂಟು. ಈಗ ನಮಗೆ ಈ ಪರ್ಟಿಕ್ಯುಲರ್ www ಫೋಲ್ಡರ್ ಉಂಟಲ್ಲ, ಇದನ್ನು ನನಗೆ ನಾವು ಮೇಯ್ನ್ ರೂಟಲ್ಲಿದ್ದೇವಲ್ಲ ಅಲ್ಲಿ ಮೂವ್ ಮಾಡಬೇಕಿದ್ರೆ ನಾನು CD/ ಅಂತೇಳಿ ಕೊಡ್ತೇನೆ. ಸೊ CD/ ಅಂತೇಳಿ ಕೊಟ್ಟ ತಕ್ಷಣ ನಾವು ನಮ್ಮ ರೂಟ್ ಫೋಲ್ಡರಿಗೆ ಬರ್ತೇವೆ. ಸೊ LS ಅಂತೇಳಿ ಮಾಡಿದರೆ ನಿಮಗೆ ಈ ರೀತಿ ಕಾಣ್ತದೆ ಇಲ್ಲಿ. ಈಗ ನಾನು ಆ ಪರ್ಟಿಕ್ಯುಲರ್ ಫೋಲ್ಡರನ್ನು ಇಲ್ಲಿ ಮೂವ್ ಮಾಡಬೇಕು ಅಂತೇಳಿ ಅಂದ್ಕೊಳ್ಳುವ. ಅದು ಮಾಡಬೇಕಿದ್ರೆ ನಾನು ಮೂವ್ ಅಂತೇಳಿ ಕೊಡ್ತಾ ಇದ್ದೇನೆ ಕಮಾಂಡ್. ನೆಕ್ಸ್ಟ್ /home/ubuntu/www ಅಂತೇಳಿ ಕೊಟ್ಟು ನಾನು ಈ ಪರ್ಟಿಕ್ಯುಲರ್ ಕರೆಂಟ್ ಫೋಲ್ಡರ್ಗೆ ಮೂವ್ ಮಾಡಬೇಕಿದ್ರೆ ಒಂದಾರೆ ಡಾಟ್ ಅಂತೇಳಿ ಕೊಡ್ಬೋದು. ಓಕೆ, ಬಟ್ ಜಸ್ಟ್ ಇನ್ ಕೇಸ್ ನಮಗೆ ಒಂದು ಹೊಸ ಫೋಲ್ಡರ್ ಒಳಗಡೆ ಮೂವ್ ಮಾಡಬೇಕಿದ್ರೆ ನಾನು / ಅಂತೇಳಿ ಹಾಕಿ ಇಲ್ಲಿ ಕೊಟ್ಟರೆ ಇಲ್ಲಿ ಸಹ ಮೂವ್ ಮಾಡಲಿಕ್ಕೆ ಆಗ್ತದೆ. ಮೇ ಬಿ ನನಗೆ ಬೇರೆ ಯಾವುದಾದ್ರು ಒಂದು ಡೆವ್ ಒಳಗಡೆ ಮೂವ್ ಮಾಡಬೇಕಿದ್ರೆ ಈ ರೀತಿ ಕೊಟ್ಟರೆ ಆಗ್ತದೆ. ಬಟ್ ಎಟ್ ದ ಮೂಮೆಂಟ್ ನಾನು ಡಾಟ್ ಅಂತೇಳಿ ಕೊಡ್ತೇನೆ, ಸೊ ದ್ಯಾಟ್ ಅದು ನಮಗೆ ಇಲ್ಲಿ LS ಮಾಡುವಾಗ ಕಾಣಲಿ. ಸೊ ಈಗ ನಾನು ಇಲ್ಲಿ LS ಅಂತೇಳಿ ಮಾಡಿದರೆ ಇಲ್ಲಿ www ಫೋಲ್ಡರ್ ಕಾಣ್ತಾ ಉಂಟು. ನೆಕ್ಸ್ಟ್ ಇದನ್ನು ರೀನೇಮ್ ಮಾಡಬೇಕಿದ್ರೆ ಯೂಶ್ವಲಿ ನಾವು www ಅಂತೇಳಿ ಫೋಲ್ಡರ್ ಯೂಸ್ ಮಾಡೋದಿಲ್ಲ. ಡಾಕರಲ್ಲಿ ನಾವು ಆ್ಯಪ್ ಅಂತೇಳಿ ಒಂದು ಫೋಲ್ಡರ್ ಯೂಸ್ ಮಾಡ್ತೇವೆ. ಸೊ ಅದು ಮಾಡಬೇಕಿದ್ರೆ www ಸ್ಪೇಸ್ ಕೊಟ್ಟು ಆ್ಯಪ್ ಅಂತೇಳಿ ಕೊಟ್ಟರೆ ಈ ಪರ್ಟಿಕ್ಯುಲರ್ ಫೋಲ್ಡರು ನೇಮ್ ಚೇಂಜ್ ಆಗಿ ಬಿಟ್ಟಿತ್ತು ನೋಡಿ. ಸೊ ಈಗ ಆ್ಯಪ್ ಅಂತೇಳಿ ಕಂಡಿತ್ತು. ಸೇಮ್ ವೇ ನಾನೀಗ LS ಆ್ಯಪ್ ಅಂತೇಳಿ ಈ ರೀತಿ ಕೊಟ್ಟರೆ ಇಲ್ಲಿ ನಮಗೆ index.html ಅಂತೇಳಿ ಕಾಣ್ತದೆ. ಮತ್ತು ಬೇರೆ ಬೇರೆ ಕಮಾಂಡ್ಸ್ಗಳು ಉಂಟು ಉಬುಂಟು ಇದು, ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಮೇ ಬಿ ಎಂತಾದರೂ ಶೆಲ್ ಸ್ಕ್ರಿಪ್ಟನ್ನು ಸಹ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನಾನು ಈಕೋ ಹೆಲೋ ಅಂತೇಳಿ ಈ ರೀತಿ ಕೊಟ್ಟರೆ ಹೆಲೋ ಅಂತೇಳಿ ಪ್ರಿಂಟ್ ಆಗ್ತದೆ. ಮತ್ತು ಬೇರೆ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಉಂಟು. ನೀವು ಯಾವುದಾದ್ರೂ ಒಂದು ಲಿನಕ್ಸ್ ಟ್ಯುಟೋರಿಯಲನ್ನು ನೀವು ನೋಡ್ತಿದ್ರೆ, ನನ್ನ ಚಾನಲಲ್ಲಿ ಅಷ್ಟು ಉಂಟ ಇಲ್ವಾ ಅಂತೇಳಿ ನನಗೆ ನೆನಪಿಲ್ಲ, ಬಟ್ ಬೇರೆಯವರ ಚಾನಲಲ್ಲಿ ಯಾವುದಾದ್ರೂ ಒಂದು ಲಿನಕ್ಸ್ ಟ್ಯುಟೋರಿಯಲ್ ಅಥವಾ ಯಾವುದಾದ್ರು ನಿಮ್ಮ ಕಾಲೇಜಲ್ಲಿರುವ ಲಿನಕ್ಸ್ ಪ್ರೋಗ್ರಾಮ್ಸ್ಗಳೆಲ್ಲ ನಿಮ್ಮ ಹತ್ರ ಇದ್ದರೆ ಇಲ್ಲಿ ಕೂತ್ಕೊಂಡು ನೀವು ಲಿನಕ್ಸ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಮಾಡ್ಬೋದು. ಎಂಥ ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಎಂತಕ್ಕಂದರೆ ಇದೊಂದು ಮಿನಿ ಆಪ್ರೇಟಿಂಗ್ ಸಿಸ್ಟಮ್. ಸೊ ಅದರಿಂದ ಎಂತೆಲ್ಲ ಬೇಕು ಅದನ್ನು ಇನ್ಸ್ಟಾಲ್ ಮಾಡ್ಬೋದು ನಿಮಗೆ. ಬಟ್ ಬೈ ಡಿಫಾಲ್ಟ್ ಇದು ಲೈಟ್ ವೇಟ್ ಆಗಿ ರನ್ ಆಗ್ತದೆ. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಎಂತೆಲ್ಲ ಕಲಿಸಿದ್ದೇನೆ ಅಂತೇಳಿ. ಸ್ವಲ್ಪ ವೀಡಿಯೋ ಲಾಂಗ್ ಆಗಿರ್ಬೋದು, ಬಟ್ ಕಲ್ತದ್ದು ತುಂಬ ಸಿಂಪಲ್ ಕಾನ್ಸೆಪ್ಟ್ಸ್ಗಳು. ನಾವು ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇರೆ ಬೇರೆ ಕಂಟೈನರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಲಿಕ್ಕುಂಟು. ಸೊ ಅದರಿಂದಾಗಿ ಒಂದು ಬೇಸಿಕ್ಸನ್ನು ನಿಮಗೆ ಕಲಿಸಿದೆ. ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಂತೇಳಿದ್ರೆ ಎಂತ, ಮತ್ತು ಒಂದು ಕಂಟೈನರ್ ಅಂತೇಳಿದ್ರೆ ಎಂತ ಅಂತೇಳಿ. ಯಾಕಂದರೆ ಕಂಟೈನರ್ ಅಂದರೆ ಬೇಸಿಕಲಿ ಒಂದು ಸಣ್ಣ ಲೈಟ್ ವೇಟ್ ಆಪ್ರೇಟಿಂಗ್ ಸಿಸ್ಟಮ್. ಇದು ನಿಮ್ಮ ಕಂಪ್ಯೂಟರ್ ಒಳಗಡೆ ರನ್ ಆಗ್ತದೆ. ವರ್ಚುವಲ್ ಮೆಷಿನ್ ಅಲ್ಲ ಇದು. ಎಂತಂದರೆ ವರ್ಚುವಲ್ ಮೆಷಿನಲ್ಲಿ ನಮಗೆ ಎಂಟೈರ್ ಆಪ್ರೇಟಿಂಗ್ ಸಿಸ್ಟಮೇ ಸಿಗ್ತದೆ. ಅದು ಮೇ ಬಿ 3GB 4GB ಎಲ್ಲ ಇರ್ತದೆ. ಬಟ್ ವೇರ್ ಆಸ್ ಕಂಟೈನರ್ ತುಂಬ ಲೈಟ್ ವೇಟ್ ಆಗಿರ್ತದೆ. ಸೊ ಅದರಿಂದ ನಿಮಗೆ ಈಸಿಲಿ ಅದನ್ನು ರನ್ ಮಾಡ್ಬೋದು, ಆ್ಯಕ್ಸೆಸ್ ಮಾಡ್ಬೋದು. ಎಷ್ಟು ಫಾಸ್ಟ್ ಓಪನ್ ಆಯ್ತು ನೋಡಿ ಕಂಟೈನರ್. ಅದೇ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಓಪನ್ ಮಾಡಬೇಕಿದ್ರೆ ಮಿನಿಮಮ್ 5 to 10 ಸೆಕೆಂಡ್ಸ್ಗೆಲ್ಲ ಬೇಕು. ಬಟ್ ಇದರಲ್ಲಿ ಕ್ವಿಕ್ ಆಗಿ ಓಪನ್ ಆಗ್ತದೆ. ಸೊ ಸೀರೀಸಲ್ಲಿ ಇಲ್ಲಿ ತನಕ ಮುಟ್ಟಿದ್ರೆ ಒಂದು ಕಮೆಂಟ್ ಹಾಕಿಬಿಡಿ. ನಾನು ಇನ್ನೂ ಸಹ ಫಾಲೋ ಮಾಡ್ತಿದ್ದೇನೆ ಸೀರೀಸನ್ನು ಅಂತೇಳಿ. ಯಾಕಂದರೆ ತುಂಬ ಜನ ಅವ್ರು ಫಾಲೋ ಮಾಡೋದಿಲ್ಲ ಇಂಥ ಇನ್ಡೆಪ್ತ್ ಸೀರೀಸ್ಗಳನ್ನೆಲ್ಲ. ಸೊ ಅದರಿಂದ ನೀವು ಇಲ್ಲಿ ಬಂದಿದ್ದರೆ ಕಮೆಂಟ್ ಹಾಕಿಬಿಡಿ ನೀವು ಇಲ್ಲಿ ತನಕ ಬಂದಿದ್ದೀರಿ ಅಂತೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.